ಘಟನೆ ಬಳಿ ಘರ್ಷಣೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗೃಹ ಸಚಿವರು. ಶಾಸಕ ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಂತಹ ಪರಮೇಶ್ವರ್ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಘಟನೆ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಭರತ್ ರೆಡ್ಡಿ. ಕಲ್ಲು ತೂರಾಟ ಮಾಡಿದವರನ್ನ ಮುಲಾಜಿಲ್ಲದೆ ಒಳಗೆ ಹಾಕಿ ಕಾನೂನು ಮೀರೋರನ್ನ ಯಾರನ್ನೂ ಕೂಡ ಬಿಡಬೇಡಿ ಅಂತ ಸೂಚನೆಯನ್ನು ನೀಡಲಾಗಿದೆ. ಬಳ್ಳಾರಿ ಎಸ್ಪಿಗೆ ಸಚಿವ ಪರಮೇಶ್ವರ್ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ನಿಯಂತ್ರಿಸಿ, ಜನ ಸೇರದಂತೆ ಎಚ್ಚರವನ್ನ ವಹಿಸಿ. ಬಳ್ಳಾರಿ ಪರಿಸ್ಥಿತಿ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ನಿನ್ನೆ ಆದಂತಹ ಘರ್ಷಣೆಯಲ್ಲಿ ಓರ್ವನ ಬಲಿಯಾಗಿದೆ, ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಗೃಹ ಸಚಿವರು. ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಈಗಾಗಲೇ 144 ಸೆಕ್ಷನ್ ಜಾರಿಯಾಗಿದೆ. ಮತ್ತೆ ಈ ಒಂದು ಗಲಾಟೆ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳಬಾರದು, ಮತ್ತೆ ಗಲಾಟೆಗಳು ಕೂಡ ಆಗಬಾರದು. ಗುಂಪು ಸೇರದ ರೀತಿಯಾಗಿ ನೋಡ್ಕೊಳ್ಳಿ. ಮತ್ತೆ ಈ ಗಲಾಟೆಯಲ್ಲಿ ಯಾರೆಲ್ಲ ಬಡಿಗೆಗಳು ಹಿಡ್ಕೊಂಡು ಕಲ್ಲು ತೂರಾಟ ಮಾಡಿದ್ರು ಒಂದೊಂದು ದೃಶ್ಯಾವಳಿಗಳಲ್ಲೂ ಕೂಡ ನಮಗೆ ಕಾಣ ಸಿಗ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ರು, ಯಾರೆಲ್ಲ ಬಡಿಗೆಗಳು ಹಿಡ್ಕೊಂಡು ಬಡ್ದಾಡ್ಕೊಂಡ್ರು ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡಿ. ಮತ್ತೆ ಈ ಗಾಳಿಯಲ್ಲಿ ಗುಂಡನ್ನು ಹೇಗೆ ಹಾರಿಸ್ದ ಆ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಿ. ಫೈರಿಂಗ್ ಮಾಡೋದಕ್ಕೆ ಏನು ಅಧಿಕಾರ ಇದೆ? ಅಷ್ಟೂ ಜನಗಳು, ಅಷ್ಟೂ ಕಾರ್ಯಕರ್ತರು ಇರ್ತಾರೆ. ಫೈರಿಂಗ್ ನಡೆದಂತಹ ಸಂದರ್ಭದಲ್ಲಿ ಓರ್ವನ ಬಲಿಯಾಗಿದೆ. ಯಾರು ಅಧಿಕಾರ ಕೊಟ್ಟಿದ್ದು ಫೈರಿಂಗ್ ಮಾಡೋದಕ್ಕೆ ಅವರಿಗೆ ಅಂತ ಹೇಳಿ ಒಂದಷ್ಟು ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು. ಸೊ ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಮತ್ತು ಭರತ್ ಅವರು. 10:30ಕ್ಕೆ ನಾಳೆ ಏನು ನಡೆಯಬೇಕು, ವಾಲ್ಮೀಕಿ ಪ್ರತಿಮೆ ಅನಾವರಣ, ಅದನ್ನು ನಾವು ಮಾಡಿಯೇ ತೀರ್ತೀವಿ ಅಂತ ಹೇಳಿ ಭರತ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಮತ್ತು ಜನಾರ್ದನ ರೆಡ್ಡಿಯವರ ಕಡೆಯವರು ಕೂಡ ಫೈರಿಂಗ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆದರೆ ಜನಾರ್ದನ ರೆಡ್ಡಿಯವರ ವರ್ಷನ್ ಇಷ್ಟೇ, ನನ್ನ ಮೇಲೆ ಬೇಕು ಅಂತಾನೆ ಈ ರೀತಿಯಾದಂತಹ ಗಲಾಟೆಯನ್ನು ನಡೆಸಿ ನನ್ನ ಹತ್ಯೆಗೆ ಸ್ಕೆಚನ್ನು ಹಾಕಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ.